ಇವತ್ತಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋ ಮುಂದಿನ ಹೈ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಸಾಕಿರೋ ನಾಯಿನ ಹೆತ್ತ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ಮಾಮೂಲಿ. ಆದ್ರೆ ಇಲ್ಲೊಂದು ಫ್ಯಾಮಿಲಿ ಹೆತ್ತಿರೋ ಮಗುಗೂ ಸಾಕಿರೋ ನಾಯಿಗೂ ಒಂದೇ ಹೆಸರಿಟ್ಟು ಏನೇನೆಲ್ಲ ಎಡವಟ್ಟು ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುಷ್ಮಿತಾ, ಮಾನಸ, ಶಿವು, ರೋಹಿತ್ ಹಾಗೂ ವಂಚಿಕಾ. ಏನ್ ಚಿನ್ನಿ ನಿನ್ನ ಹೆಸರು? ಪಪ್ಪಿ. ಪಪ್ಪಿ ಕ್ಯಾಂಡಿ. ಇದು ಹೆಂಗ್ ತಿನ್ನೋದಂತ ಗೊತ್ತಾ? ಅಯ್ಯೋ ರೋಹಿತ ಬರ್ತಾವನೆ. ಏನಾಯ್ತಪ್ಪ ಏನಾಯ್ತಪ್ಪ? ಸುಸ್ಸು ಅರ್ಜೆಂಟಾ? ಪ್ರಣಂಭೂತ ಯಾಕೆ ಕೂಗ್ತಾ ಇದ್ಯಾ? ಅಲ್ಲಿ ನೋಡಿ ಅಲ್ಲಿ. ಯಾಕಮ್ಮ ಆಡ್ತಾ ಇದ್ಯಾ? ಅಮ್ಮ ಏನಾದ್ರು ಅಂದ್ಲ? ಮತ್ತೆ ಆ ಮಗು ಹತ್ರ ಕಾಟನ್ ಕ್ಯಾಂಡಿ ಕಿತ್ಕೊಂಡಿಲ್ಲ, ಗೊತ್ತಾಗಲ್ವೇನೆ ನಿನಗೆ? ನಾನ್ ಕಿತ್ಕೊಂಡಿಲ್ಲ ರೀ. ಯಾರು ಕಿತ್ಕೊಂಡ್ರು? ಸುಸ್ಸು ಕಿತ್ಕೊಳ್ಳಿದ್ರು ಜಗಪ್ನ ಹತ್ರ ಕಿತ್ಕೊಳ್ಳಮ್ಮ, ನನ್ನ ಹತ್ರ ಬರ್ಬೇಡ. ನನ್ನ ಮಗಳ ಹತ್ರ ಅಲ್ಲ ಕಣೆ, ಮಗು ಆಡ್ತಾ ಇದ್ರು, ಒಂಚೂರು ಸಮಾಧಾನ ಮಾಡಕ್ಕಾಗಲ್ವೇನೆ ನಿನ್ಗೆ? ನಿಮ್ ಮಗು ಬಗ್ಗೆ ಕೇಳ್ಕೊಂಡಿದ್ದೀರಾ? ಏನು ಮೊನ್ನೆ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿ. ಮಗಳೇ ಬಾಯ್ಲಿ, ನಿಂಗೆ ಕಾಟನ್ ಕ್ಯಾಂಡಿ ಇನ್ನೊಂದು ಕೊಡಿಸ್ತೀನಿ, ಕೂತ್ಕೋ. ಮೊನ್ನೆ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸು? 21. ಅಲ್ಲಮ್ಮ, ಪಕ್ಕದ ಮನೆ ಚುಮ್ಮಿ ನೀನು ಒಂದೇ ಸ್ಕೂಲಿಗೆ ಹೋಗ್ತೀರಾ, ಒಂದೇ ಬಸ್ಸಲ್ಲಿ ಹೋಗ್ತೀರಾ, ಒಂದೇ ಟೀಚರ್ ಹೇಳ್ಕೊಡ್ತಾಳೆ. ಆದ್ರೆ ಅವಳಿಗೆ ಯಾಕೆ 91, ನಿನ್ಗೆ ಯಾಕೆ 21? ಅಪ್ಪ ಬೇಡ ಬೇಡ ಅಲ್ವಾ? ಕಿಕ್ಕಿ ಅಂತ ನಗದಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಮಗಳಿಗೆ ತೆಗ್ದವಳಲ್ಲ ಅಂತ ಮಾರ್ಕ್ಸು. ಅಯ್ಯೋ ಶಿವ್ನೆ, ನನಗೇನಕ್ ನಾಚಿಕೆ ಆಗ್ಬೇಕು? ನಾನು ಒಬ್ಳೆ ಅವಳನ್ನ ಯಾವ್ದೋ ಆಪ್ ಇಂದ ಡೌನ್ಲೋಡ್ ಮಾಡಿಲ್ಲ, ಇಬ್ರು ಸೇರೆ ಹುಡ್ಸಿರೋದು. ಇದಕ್ಕೇನು ಕಮ್ಮಿ ಇಲ್ಲ, ಹೋಗಿ ಕಾಪಿ ಮಾಡ್ಕೊಂಬ. ಬೇಕಾದ್ರೆ ಹೋಗಿ ಮಾಡ್ಕೊಂಡ್ ಕುಡಿಯಲ್ಲ. ಯಾವನಿಗೆ ಹೇಳ್ತಾ ಇದೆಯಾ ಕಣಲೆ? ನಿಮ್ಗೆ ಹೇಳ್ತಾರ ಕಣೋ. ಹಲ್ಲು ಉದುರಿಸ್ಬಿಡ್ತೀನಿ, ನಡ ಮುಟ್ಬಿಡ್ತೀನಿ. ಗಂಡ ಅಂದ್ರೆ ಒಂಚೂರು ರೆಸ್ಪೆಕ್ಟ್ ಕೊಡಿ. ಅಯ್ಯ ನಿನ್ ರೆಸ್ಪೆಕ್ಟ್ ನಾನ್ ಏನೋ ಬಹಳ ಸುಂದರವಾಗಿದ್ಯಾ ಅಂತಂದ್ರೆ ಏನ್ ಬೈದ್ರು ಬೈಸ್ಕೊತಾನೆ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಬಯ್ಯೋ ಮೂಡೆ ಹೋಯ್ತು. ಹೆಣ್ಮಕ್ಳು ಚೂರು ಹೊಗಳಂಗಿಲ್ಲ, ಎದ್ದು ಬಿಡ್ತಾರೆ ಹಂಗೆ. ಹಂಗಲ್ಲ ಚಿನ್ನಿ, ನೀನು ಚೆನ್ನಾಗ್ ನೋಡ್ಕೋಬೇಕು ಅಂತ ನಂಗೂ ಆಸೆ. ಆದ್ರೆ ಏನ್ ಮಾಡ್ಲಿ, ಹೊರಗು ನಾನೇ ದುಡಿಬೇಕು, ಮನೇಲು ನಾನೇ ದುಡಿಬೇಕು. ಎಷ್ಟು ಕಷ್ಟ ಆಗ್ತಿದೆ ಅವನ ಆಮೇಲೆ ಸ್ಟಾರ್ಟ್ ಮಾಡ್ದ. ರಾಜು, ಅರ್ಜೆಂಟ್ ಆಗಿ ಮನೆ ಕೆಲ್ಸಕ್ಕೆ ಒಬ್ಳು ಬೇಕಾಗಿತ್ತಲ್ಲ. ಓಕೆ, ಅಡ್ರೆಸ್ ಕಳಿಸ್ಬಿಡು ನೋಡಮ್ಮ. ಮನೆ ಕೆಲ್ಸ ಬರಕ್ ಹೇಳಿದೀನಿ. ಪಪ್ಪಿ, ನಾಳೆ ಸ್ಕೂಲಿಗೆ ರಜಾ ಹಾಕ್ಬಿಡು. ಆ ಚಂದು ಮಾಮನ ಮದ್ವೆಗೆ ಹೋಗೋಣ, ಓಕೆನಾ? ಅಪ್ಪ ಯಾವಾಗ ಬೇರೆ ಮದ್ವೆ ಕರ್ಕೊಂಡು ಹೋಗ್ತೀಯ? ನಿನ್ ಮದ್ವೆಗೆ ಯಾವಾಗ? ಏನು ಅಂತ ಎತ್ಬಿಟ್ಟಿದ್ಯಾ ಮಗಳನ್ನ? ಓ ನಮಸ್ಕಾರ ಹೇಳಿ. ಅದೇ ನಮಸ್ಕಾರ ಅನ್ನಲ್ಲಿ ನೇನ್ 20 ಸತಿ ಹೇಳ ನಮಸ್ಕಾರ ಅಂತ. ನಮಸ್ಕಾರ ಹೇಳಿ ಅಂದ್ರೆ ನೀವು ಯಾರು ಅಂತ ಕೇಳಿದೆ. ನಾನು ಮನೆ ಕೆಲ್ಸದವಳು, ಹೆಸರು ಕೊಡ್ರಮ್ಮ ಅಂತ. ಕೊಟ್ರಮ್ಮ ಚೋಟ್ ಮಿಂಚಿನ ನೀನಾ? ಇದು ನನ್ನ ಹೆಂಡತಿ ಮಾನಸ ಅಂತ. ನಮಸ್ಕಾರ ಮರೆ. ನಮಸ್ಕಾರ. ಹೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಸ್ವಲ್ಪ ಡಿಯರ್ಗೆ ಮಾಡಿ ನೋಡಕ್ ಆಗ್ತಿಲ್ಲ. ಇದೆಯಲ್ಲ, ಇದು ನನ್ನ ಮಗಳು ಪಪ್ಪಿ ಅಂತ. ಮಂಗಾರು ಎರಡು ಮುದ್ದ ಕಾಣಿಸ್ತಾ ಇದೆಯೋ? ಅಲ್ಲಿದೆಯಲ್ಲ, ಅದು ನಮ್ಮನೆ ನಾಯಿ, ಅದು ಪಪ್ಪಿ ಅಂತ.
ಮಗ್ಳುಗನ ಈಗ ಒಂದೇ ಇಟ್ಟಿರಿ ನಿಮ್ಗೇನ್ ಬಾರ್ಬಾರ್ದು ಬಂದಿರೋದು ನಾವು ಇಬ್ಬರನ್ನ ನಮ್ಮ ಮಕ್ಳ ತರನೇ ಪ್ರೀತಿಯಿಂದ ಸಾಕಿದೀವಿ ಅದಕ್ಕೆ. ಮಾಮಲ್ಲಿ ನಿಮ್ಮ ಸ್ವಂತ ಊರು ಯಾವುದು? ಸ್ವಂತ ಅವ್ರಿಗೆ ಕಳಿಸ್ತು ದೊಡ್ಡ ಮನ್ಸಲ್ಲ ಸ್ವಾಮಿ ನಾವು ಸ್ವಂತ ಅಂತ ಒಂದ್ ಸಣ್ಣ ಗುಡಿಸ್ಲಿದೆ ಓಕೆ. ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ನಮ್ಮಮ್ಮ ಹೇಳಿದ ಕೆಲಸ ಮಾಡ್ತಾರಪ್ಪ. ನಿಮ್ಮ ಅಮ್ಮ ಏನ್ ಮಾಡ್ತಾರೆ? ರೀಲ್ಸ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ. ಅಮ್ಮ ಯಾವ್ಯಾವ ರೀಲ್ಸ್ ಮಾಡ್ತಾಳೆ? ಅದ್ ಯಾವ್ದೋ ಸ್ವಾಮಿ ಬರ್ತಾಳೆ ನಮ್ಮ ಅಣ್ಣ ಬರ್ತಾಳೆ. ಸೂಪರ್. ಅನ್ನಂಗೆ ನೀವು ಒಡ ಹುಡ್ತವ್ರು ಎಷ್ಟು ಜನ? 100 ಜನ ಸ್ವಾಮಿ. 100 ಜನ? ಹ್ಞೂ ಸ್ವಾಮಿ, ನಾನು ಹುಟ್ಟಿದ್ದು ಅನನ್ಯ ಹಾಸ್ಪಿಟಲ್ ಅಲ್ಲಿ. ನನ್ ಜೊತೆಗೆ 100 ಜನ ಡೆಲಿವರಿ ಆಯ್ತು. ಅವತ್ತಿಂದ ನಾವೆಲ್ಲ ಎಡ ಹುಟ್ಟದ್ದು. ಅದು ಎಡ ಹುಟ್ಟವ್ರೆ ಅಲ್ಲಮ್ಮ, ಒಡ ಹುಟ್ಟವ್ರೆ. ನಮ್ಮ ಭಾಷೆಲ್ಲ ಹಂಗೆ ಮಾತಾಡೋದ್ ಬಿಡಿ. ಆಯ್ತು, ಪೇಮೆಂಟ್ ವಿಚಾರಕ್ಕೆ ಬಂದ್ಬಿಡಣ ಈಗ. ನೀವ್ ಹೆಂಗೆ ಪೇಮೆಂಟ್ ನ ದಿನಕ್ಕೆ ತಗೊಂತೀರಾ, ವಾರಕ್ಕೆ ತಗೊಂತೀರಾ, ತಿಂಗಳಿಗೆ ತಗೊಂತೀರಾ? ನೋಡಿ ಸ್ವಾಮಿ, ದಿನದ್ದು ದಿನ ಕೊಟ್ಬಿಡಿ, ವಾರದ್ದು ವಾರ ಕೊಟ್ಬಿಡಿ, ತಿಂಗಳದ್ದು ತಿಂಗಳ ಕೊಟ್ಬಿಡಿ ಸ್ವಾಮಿ. ಕಡೆ ಇವಳು ನೋಡಮ್ಮ, ಆಯ್ತು ಇವತ್ತಿಂದ ನೀನ್ ನಮ್ಮನೇಲಿರು. ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ, ಓಕೆನಾ? ಆಯ್ತು ಸ್ವಾಮಿ. ನೋಡಮ್ಮ ಮನ್ಸ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದೇನ್ ಕೆಲಸ ಮಾಡಿಸ್ಕೊ, ನಾನು ಆಫೀಸಿಗೆ ರೆಡಿ ಆಗ್ತೀನಿ. ನೋಡಮ್ಮ, ನಾನ್ ಕೆಲ್ಸದಲ್ಲಿ ತುಂಬಾ ಬಿಸಿ ಇರ್ತೀನಿ, ಕೆಲ್ಸ ಎಲ್ಲ ನೀನ ನೋಡ್ಕೋಬೇಕು ಆಯ್ತಾ? ಆಯ್ತು ಪಾಪನ ಜೋಪಾನವಾಗಿ ನೋಡ್ಕೋ, ಅವ್ನ ಮೇಲೆ ಕೈ ಮಾಡ್ಬೇಡ ಆಯ್ತಾ? ಆಯ್ತು ಮೋರೆ. ಚೆನ್ನಾಗಿ. ನಿನ್ಗೇನೆ ಬಂದಿರೋದು? ನನ್ ಪಪ್ಪಿಗೆ ಯಾಕೆ ಹೊಡ್ದೆ? ಅಮ್ಮೋರೆ, ನೀವು ಹೇಳೋದಲ್ಲ ನಿಮ್ ಮಗ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊಳ್ಳೆ ಬಂದು ಮುಖ ಕಚ್ತಾಯ್ತು, ಅದಕ್ಕೆ ಒಂದು ಬೆಟ್ಟ ಚೂರಿ ಏರ್ಪಾಡು ಬಿಡ್ತೀನಿ. ಸರಿಯಾಗಿದ್ಯಾ, ಹಿಂಗೆಲ್ಲ ಮತ್ತೊಂದ್ಸಲ ಮಾಡ್ಬೇಡ. ಸರಿ ಆಯ್ತು, ಒಲೆ ಮೇಲೆ ಹಾಲಿಟ್ಟಿದೀನಿ, ಅದಕ್ಕೊಂದ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕುಚ್ಚಿ ತಗೊಂಬ ಹೋಗು. ಆಯ್ತು ಮರೆ. ನಡೆಯೋದು ನೋಡೋದು. ಏನಪ್ಪ ಇವಳು ಚೋಟು. ಏನಮ್ಮ ಪಾನಿಪುರಿ ಚೊಂಬಲ್ ಆಗ್ತಾ ಇದ್ಯಾ? ಇದ್ಯಾಕಮ್ಮ ಬಿಂದಿಗೆ ತಟ್ಟ ಇದ್ಯಾ? ಅಮ್ಮೋರೆ, ಬಿಂದಿಗೆಯಿಂದ ನೀರ್ ತಗೊಂಡು ಹಾಲ್ಗೆ ಹಾಕಕ್ಕೆ ಲೋಟ ಇರ್ಲಿಲ್ಲ, ಅದಕ್ಕೆ ಹಾಲೇ ಬಿಂದಿಗೆಗೆ ಹಾಕ್ಬಿಟ್ಟೆ. ಏನಮ್ಮ ನೀನು, ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡ್ತೀಯಲ್ಲ, ಎಲ್ಲ ನನ್ ಕರ್ಮ. ಸರಿ ಆಯ್ತು, ಪಪ್ಪಿನ ಬೇಗ ಸ್ಕೂಲಿಗೆ ರೆಡಿ ಮಾಡು ಆಯ್ತಾ? ಆಯ್ತು ಅಮ್ಮೋರೆ. ಏನು ಅಂದ್ರೆ ಪಪ್ಪಿ ಸ್ಕೂಲಿಗೆ ರೆಡಿ ಆಯ್ತು, ಕರ್ಕೊಂಡು ಹೋಗಿ ಬನ್ನಿ. ಪಪ್ಪಿ ರೆಡಿ ಆಗಿದ್ದೀನಮ್ಮ. ಸ್ವಾಮಿ, ನಿಮ್ ಪಪ್ಪಿ ರೆಡಿ. ಪಟಮ್ಮ, ನಾನು ಹೇಳಿದ್ದು ನನ್ನ ಮಗಳನ್ನ ರೆಡಿ ಮಾಡು ಅಂತ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾರೋ ನಾನು ಬೇರೆಯವ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ಸ್ವಾಮಿ, ಮಾಡ್ತೀನಿ ಸ್ವಾಮಿ. ನೀವು ಹೇಳ್ದಂಗೆ ಕೇಳ್ತೀನಿ ಸ್ವಾಮಿ. 2 ನಿಮಿಷ ಮಾಡ್ಬಿಡ್ತೀನಿ ಸ್ವಾಮಿ. ಆಯ್ತು, ಬೇಗ ರೆಡಿ ಮಾಡು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಏನಮ್ಮ ನನ್ನ ಮಗಳನ್ನ ಈಗ ರೆಡಿ ಮಾಡಿದ್ಯಾ? ಅಪ್ಪ, ಹೆಂಗಪ್ಪ ಸ್ಕೂಲ್ ಹೋಗ್ಲಿ ನಾನು? ಇಲ್ಲಿ ಕೇಳಮ್ಮ, ಇಲ್ಲಿ ಎಲ್ಲ ಅಳಿಸ್ಬಿಟ್ಟು ನೀಟಾಗಿ ಸ್ಕೂಲ್ಗೆ ಹೋಗ ಆಯ್ತಾ? ಹೋಗಿ ಸ್ಕೂಲ್ಗೆ ಹೋಗು. ಅಪ್ಪ ಸ್ಕೂಲ್ಗೆ ಹೋಗಲ್ಲಪ್ಪ, ನಂಗೆ ನಿದ್ದೆ ಬರುತ್ತೆ. ಏನ್ ಮೇಡಮ್ ಹೇಳು, 1.5 ಲಕ್ಷ ರೂಪಾಯಿ ಫೀಸ್ ಕಟ್ತೀನಿ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದ್ಯಲ್ಲ. ಇನ್ನೇನು ಗಂಗೆಗೆ ಕತ್ತೆ ಮುಳಿಸಿದ್ರೆ ಕುದುರೆ ಆಗುತ್ತಾ? ಎಲ್ಲ ಅವಳ ಅಮ್ಮನ ತರಾನೇ. ಏನೇನೇನೇನೇನು ನನ್ನೇ ಕತ್ತೆ ಅಂತೀರೇನ್ರಿ? ಕತ್ತೆ ಎಲ್ಲ ಕಣೆ, ನಿಜವಾಗ್ಲು ನೀನು ನಾಯಿ ಹೆಂಗ್ ಕಿರ್ಚ್ಕೊಂಡ್ ಬರ್ತಾ ಇದೆಯಾ ನೋಡು. ಅಯ್ಯೋ. ಗಂಡ ಆಫೀಸ್ಗೆ ಹೋಗ್ತಿದ್ದೇನೆ, ತಿಂಡಿ ಗಿಂಡಿ ಮಾಡ್ಕೊಡ್ಬೇಕನ್ನ ಜ್ಞಾನ ಬೇಡವೇನೆ ನಿನ್ಗೆ? ರೀ, ಕರ್ಕೊಂಬಂದ್ ಇಟ್ಕೊಂಡಿದ್ರಲ್ಲ ನಿಮ್ ಕೆಲ್ಸವನ್ನ, ಅವಳ ಹತ್ರ ಮಾಡ್ಸ್ಕೋಬೇಕು ಅಂತ ಜ್ಞಾನ ನಿಮಗಿಲ್ವಾ? ನನಗ್ ಜ್ಞಾನ ಬದೇ. ಸುಮ್ನೆ ಇರೋ ಇಲ್ಲಿ. ನಂಗೆ ಸೌಂಡ್ ಅಂದ್ರೆ ಅಲರ್ಜಿ. ನೋಡಮ್ಮ, ನಿಂಗೆ ಸೌಂಡ್ ಅಂದ್ರೆ ಅಲರ್ಜಿ.
ನನಗೆ ಈ ಸಂಸಾರ ಅಂದ್ರೆ ಅಲರ್ಜಿ. ನೋಡಮ್ಮ, ಊಟ ಆದ್ರೂ ರೆಡಿ ಇದೆ, ಅದನ್ನಾದ್ರೂ ತಂದ್ ಬಡಿ, ಆಯ್ತಾ? ಆಯ್ತು ಮಾರೆ. ಇಲ್ಲ ನಾನೇ ಮಾಡೋ ಆಗಿದ್ರೆ ಕೆಲ್ಸದೊಳು ಯಾಕೆ ಬೇಕಾಗಿತ್ತು? ಆಮೇಲೆ ನಾನು ಏನ್ ಅನ್ಕೊಂಡಿದ್ಯಾ ನೀನು? ಮನುಷ್ಯ ಅನ್ಕೊಂಡಿದೀನಿ. ಮತ್ ಯಾವನಾದ್ರೂ ಮನುಷ್ಯರು ತಿನ್ನೋ ತರ ಇದೆಯಲ್ಲಮ್ಮ ಇದು? ಒಳ್ಳೆ ತನಕ ಹಾಕ್ದಂಗ್ ಹಾಕಿದ್ಯಲ್ಲಮ್ಮ ನೀನು. ಅಯ್ಯೋ 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 ಅಯ್ಯೋ, ಏನ್ರಿ ಯಮ್ಮಂಗ್ ಬಂದಿರೋದು? ಅಲ್ಲ, ಅನ್ನ ತಗೊಂಡೋಗ್ ಪಪ್ಪಿಗೆ ಹಾಕಿದಾಳೆ. ಮೂಳೆ ತಗೊಂಡೋಗ್ ನನ್ ಮಗಳಿಗೆ ಕೊಟ್ಟಿದ್ದಾಳಲ್ರಿ. ಇಂಥ ಕೆಲ್ಸದೊಳ್ ಬೇಕಾ ನಮ್ಮ ಮನೆಗೆ? ಮಾಮಲ್ಲಿ ತಿಂಗಳಿಗೆ 5,000 ರೂಪಾಯಿ ಎಣಸ್ಕೊಂತಿಲ್ಲ, ಇದಕ್ಕೆ ನೀನು ಕೆಲಸ ನೆಟ್ಟಿಗೆ ಮಾಡಕ್ ಆಗಲ್ವಾ ನಿನ್ ಕೈಲೇ? ನಾನ್ ಹೇಳಿದ ಕೆಲ್ಸ ಮಾಡಕ್ಕಾಗಲ್ಲ ಅಂದ್ರೆ ಯಾಕಮ್ಮ ಬಂದಿದ್ಯಾ? ಇಬ್ರು ಒಂದ್ ಸ್ವಲ್ಪ ಬಗ್ಗೆ ಮಗಳಿಗೂ ನನಗೂ ಒಂದೇ ಇಟ್ಬಿಟ್ಟು ನಾನಾಗ್ ಬೈತೀರ. ನಾನು ಒಂದ್ ವರ್ಷ ಸಂಬಳ ಇಸ್ಕೊಂಡೇ ಹೋಗೋದು, ಇಲ್ಲಾಂದ್ರೆ ನಾನು ಹೋಗಲ್ಲ. ಒಂದು ವರ್ಷ ಸಂಬಳ? ಕರೆಕ್ಟ್ ಆಗಿ ನೀನ್ ಕೆಲಸ ಮಾಡಿದ್ರೆ ಈ ಗತಿ ಬರ್ತಿತ್ತ ನಮ್ಗೆ. ನಡಿ ಒಳಗೆ. ಎಲ್ಲ ನಂದೇ ತಪ್ಪು, ನನ್ ಕರ್ಮ. ಸುಸು, ಅದೇನದು? ನನ್ನ ನೀನು ನಿನ್ನ ನಾನು ಕಾಡಿಕೊಂಡು ಕೂತ್ಕೊಂಡೆ. ಸರಿ ಬಿಡಿ, ಆಯ್ತು. ಇವತ್ತೊಂದಿನ ನಾನೇ ಪಾಪದ ಸ್ಕೂಲಿಗೆ ಬಿಡ್ತೀನಿ. ಪಪ್ಪಿ ಏನಮ್ಮ, ಪಪ್ಪಿಯಲ್ಲಿ? ಅಲ್ಲೇ ಐತೆ ನೋಡಿ. ಈ ಪಪ್ಪಿ ಅಲ್ಲಮ್ಮ, ನನ್ ಮಗಳ ಪಪ್ಪಿಯಲ್ಲಿ. ನೀವೇ ಹೇಳ್ರಲ್ಲ ವ್ಯಾನ್ ಮುಂದೆ ಕಳ್ಸಿ ಅಂತ. ಸ್ಕೂಲ್ ವ್ಯಾನಿಗೆ ಕಳಿಸ್ದಾ? ಇಲ್ಲ, ಮತ್ತೆ ನಾ ಹಿಡೋ ವ್ಯಾನ್ ಅಲ್ಲಿ ಕಳಿಸ್. ಫಸ್ಟ್ ಹೇಳಿ, ಇದು ಯಾವ ಮಗು ಅಂತ ಅರ್ಥ ಆಗ್ತಾ ಇಲ್ವಲ್ಲ ಇದು? ನನ್ ರೋಹಿತ. ರೋಹಿತ ವಿಗ್ಯಾರ್ ನಿಮ್ಮ ಅಪ್ಪ ಕೊಟ್ಟಿದ್ದ. ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೆಯೋ ವಂಶಿ. ರೋಹಿತ್ ಹೆಂಗ್ ಕಾಣ್ತಾ ಇದ್ದಾನೆ? ಹುಡ್ಗನಿಂತ ಹುಡುಗಿನ ಚೆನ್ನಾಗಿದೆ ನಮ್ಗೆ.